ಸಂದೇಶ್, ಈಗ ಅನು ಇವತ್ತು ಸರೆಂಡರ್ ಆದ್ರಲ್ವಾ, ಅವರು ಚಿತ್ರದುರ್ಗದಲ್ಲೇ ಇದ್ದಾರಾ, ಅವ್ರನ್ನ ವಾಪಸ್ ಬೆಂಗಳೂರಿಗೆ ಕರ್ಕೊಂಡು ಬರಲಾಗಿದೆಯಾ, ಏನು ಕತೆ? ಅಥವಾ ಕುಟುಂಬ ಸದಸ್ಯರದೊಂದು ಬೇಡಿಕೆ ಇದೆ, ಲಾಸ್ಟ್ ರಿಚುವಲ್ಸ್ ಅಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಡಿ, ಅದು ಅವಕಾಶ ಸಿಗುತ್ತಾ ಕಾನೂನು ಪ್ರಕಾರ? ಹೆಂಗೆ ಅದು? ರಕ್ಷಿತ್, ಅದಕ್ಕೆ ಅವಕಾಶ ಸಿಗುತ್ತೆ. ಈ ಹಿಂದೆ ಸಾಕಷ್ಟು ಪ್ರಕರಣಗಳಲ್ಲಿ ಆರೋಪಿಗಳನ್ನ ಕರೆದುಕೊಂಡು ಬಂದು ಅಂತಿಮ ನಮನಕ್ಕೆ ಅಥವಾ ಅಂತ್ಯಕ್ರಿಯೆಗೆ ಪಾಲ್ಗೊಳ್ಳೋದಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ ಈ ಹಿಂದೆ ಕೂಡ ಸಾಕಷ್ಟು ಪ್ರಕರಣಗಳಲ್ಲಿ. ಈಗ ಸದ್ಯ ಅವರ ಸ್ನೇಹಿತರು ಕೂಡ ಅದೇ ಒಂದು ಆಗ್ರಹವನ್ನು ಮಾಡ್ತಾ ಇರೋದು. ಅಂದರೆ ಅನು ಅವರನ್ನು ಕರ್ಕೊಂಡ್ಬಂದು ಅವರ ತಂದೆಯನ್ನು ತೋರಿಸ್ಬೇಕು, ಅವರಿಗೆ ಅಂತಿಮ ದರ್ಶನ ಮಾಡೋದಕ್ಕೆ ಅವಕಾಶವನ್ನು ಕೊಡಿಸ್ಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ಸದ್ಯ ಅವ್ರ ಸ್ನೇಹಿತರಿದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ಹೇಳಿ, ಈಗ ನೀವು ಆಗಲೇ ಹೇಳ್ತಾ ಇದ್ರಿ ಅಂದರೆ ಅವ್ರನ್ನ ಕರೆಸ್ಬೇಕು ಅವರ ತಂದೆಯನ್ನು ನೋಡೋದಕ್ಕೆ ಅಂತ, ಏನು ಹೇಳ್ತೀರಾ ಅದು ಆ ವಿಚಾರಕ್ಕೆ? ಸರ್ ಅವ್ರು ಚೆನ್ನಾಗೇ ಇದ್ದರು, ಚಂದ್ರಣ್ಣ ಅಂತೇಳಿ. ಅವ್ರು ನಾವು ಎದುರುಗಡೆ ಮನೆಯವರು. ಅವ್ರು ಬೆಳಗಿಂದ ನನ್ನ ಮಗ ಬರಲಿ ಅಂತ ಇದ್ದರು. ಯಾವಾಗ ಅವರು ಅರೆಸ್ಟ್ ಆದ ಅಂತ ಗೊತ್ತಾಯಿತು, ಕೆಳಗೆ ಕುಸಿದು ಬಿದ್ದರು. ನಾವೇ ಆಟೋದಲ್ಲಿ ಕರ್ಕೊಂಡು ಹೋದ್ವಿ. ಡಾಕ್ಟ್ರು ಇಲ್ಲ ತೀರೋಗಿದ್ದಾರೆ ಅಂತೆ. ಅವರ ತಾಯಿನೂ ಅವ್ರ ತಂಗಿ ಕರೆಸ್ರಿ ಅಂತ ಹೇಳ್ತಿದ್ದಾರೆ. ಪೊಲೀಸ್ನವರು ಮಾತಾಡಿ ಒಂಚೂರು ಏನಾದ್ರು ಮಾಡಿ ಕರೆಸೋಕೆ ವ್ಯವಸ್ಥೆ ಮಾಡಿ ಇದು ಮಾಡ್ಬೇಕಂತ ಹೇಳಿ. ಅಲ್ಲ, ಈಗ ಮನೆ ಹತ್ರ ಕುಸಿದು ಬಿದ್ದಾಗ ನೀವೇ ಕರ್ಕೊಂಡು ಹೋಗಿದ್ದು? ಸರ್ ನಾವೇ ಕರ್ಕೊಂಡು ಹೋಗಿದ್ದು. ಏನಾಯ್ತು ಸರ್? ಅಂದರೆ ಸರೆಂಡರ್ ಆದ್ಮೇಲೆ ಆಗಿದ್ದ ಇದು ವಿಚಾರ? ಜಸ್ಟ್ ಒಂದು 10-15 ನಿಮಿಷ ಆಯ್ತು ಸರ್. ಅವ್ರಿಗೆ ಗೊತ್ತಾಯಿತು, ಟಿ ವಿಯಲ್ಲಿ ತೋರಿಸ್ತಾ ಇದ್ರು ಅನು ಕುಮಾರ್ ಅಂತ ಸರೆಂಡರ್ ಆಗಿದ್ದಾರೆ ಅಂತೇಳಿ. ಹೊರಗೆ ಬಂದರು. ಹೊರಗೆ ಬಂದ ಕೂಡಲೇ ಹಂಗೆ ಬಿದ್ದರು. ನಮ್ಮದೇ ಆಟೋದಲ್ಲಿ ಕರ್ಕೊಂಡು ಹೋದ್ವಿ. ನಮ್ಮ ಫ್ರೆಂಡ್ ಅವ್ರ ಮಜಾರು ನಾನು ಇಬ್ಬರು ಸೇರಿ ಕರ್ಕೊಂಡು ಹೋದ್ವಿ. ಅಲ್ಲಿ ಹಾಸ್ಪಿಟ್ಲಿಗೆ ಹೋದಾಗೆಲ್ಲ ಇರ್ತಿರೋಗಿದ್ದಾರೆ ಅಂತ ಇದಾಯಿತು ಅಷ್ಟೇ. ಹೇಗಿದ್ರು ಸರ್ ತಂದೆ ಮಗ? ಚೆನ್ನಾಗಿದ್ರು ಸರ್, ಭಾಳ ಚೆನ್ನಾಗಿದ್ರು. ಕೆಲಸ ಆಯಿತು, ಮನೆ ಆಯ್ತು ಸರ್. ಎಲ್ಲೂ ಯಾರ ತಂಟೆಗೆ ಹೋಗೋ ಹುಡುಗರಲ್ಲ ಅವರು. ಏನೋ ಅಮಾಯಕರು ಸಿಕ್ಕಿಸಿದ್ದಾರೆ. ನೋಡಿ ಇದನ್ನು ಮಾಡಿ ಇದು ಮಾಡಬೇಕು. ಈಗ ನೀವು ಕೂಡ ನೋಡ್ತಾ ಇದ್ರಿ, ಈ ಬೇರೆ ಆರೋಪಿಗಳು ರಾಘವೇಂದ್ರ, ಜಗ್ಗ ಇವರೆಲ್ಲರ ಜೊತೆ ಸೇರ್ತಾ ಇದ್ರ. ಜೊತೆಗೆ ಈ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಇದ್ದಾರಲ್ಲ, ಅವ್ರಿಗೂ ಇವ್ರಿಗೂ ಏನಾದರೂ ಮೊದಲೇ ಪರಿಚಯ ಇತ್ತು? ಇಲ್ಲ ಸರ್. ರಘು ಅನ್ನೋರು ಸಿಕ್ಕಿಸಿದ್ದಾರೆ ಅಷ್ಟೇ. ಇವ್ರಿಗೆ ಯಾರು ಅಂಥ ಹುಡುಗರೆಲ್ಲ ಕೆಲಸ ಆಯಿತು, ಮನೆ ಆಯಿತು. ಮುಂಚೆ ಬಂಕಲ್ಲಿ ಕೆಲಸ ಮಾಡ್ತಾಯಿದ್ರು. ಅದನ್ನು ಬಿಟ್ಟು ಇವಾಗ ಸ್ವಂತ ಆಟೋ ತಗೊಂಡಿದ್ದಾನೆ. 1 ಲಕ್ಷ ರೂಪಾಯಿನೋ ಸಂಘದಲ್ಲಿ ಲೋನ್ ತಗೊಂಡು ಅವ್ರ ಅಮ್ಮ ಏನೋ ಕೊಡಿಸಿದ್ದಾರೆ. ಅದನ್ನು ದುಡ್ಕೊಂಡು ಹೋಗ್ತಾ ಇದ್ದೆ. ಒಳ್ಳೆ ಹುಡುಗರು, ಎಲ್ಲೂ ಯಾರ ತಂಟೆಗೆ ಹೋಗೋ ಹುಡುಗರಲ್ಲ. ಕರ್ಕೊಂಡು ಹೋಗೋದನ್ನು ರಘು ಅನ್ನೋನು ಅಮಾಯಕವಾಗಿ ಸಿಕ್ಕಿಸಿದ್ದಾರೆ ಅಷ್ಟೇ. ದರ್ಶನ್ ಅವ್ರ ಅಭಿಮಾನಿನಾ ಇವರು? ಇಲ್ಲ ಸರ್ ಅಂತ ಅಭಿಮಾನಿ ಇಲ್ಲ. ಏನಂತ ಹೇಳಿ ಕರ್ಕೊಂಡು ಹೋದ್ರಂತ? ಏನಾದರೂ ಕಡೆದಾಗ ಮಾತನಾಡಿ? ಗೊತ್ತಿಲ್ಲ ಸರ್. ಅದಕ್ಕೆ ಬರೋರು ಮಾತಾಡ್ಸೋಣ ಅನ್ನೋರು ಅಷ್ಟೇ. ಅಂತ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರ್. ಅವ್ರ ಕುಟುಂಬಸ್ಥರು ಏನು ಹೇಳ್ತಾರೆ? ಈಗ ಅವ್ರನ್ನ ಕರೆಸ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಸರ್. ಅವ್ರ ಮನೆಯವ್ರು, ಅವ್ರ ತಂಗಿ, ಅವ್ರ ತಮ್ಮ, ಅವ್ರ ತಾಯಿಯವರೆಲ್ಲ ಕರೆಸ್ರಿ ವ್ಯವಸ್ಥೆ ಮಾಡಿರಿ ಅಂತ ಹೇಳ್ತಿದ್ದಾರೆ. SP ಸಾಹೇಬರು ಒಂಚೂರು ಮುಂದೆ ವಹಿಸ್ಕೊಂಡು ಏನಾದ್ರು ಒಂದು ಮಾಡಿ ಇದು ಮಾಡಬೇಕು. ರಕ್ಷಿತ್, ಇದು ಅವರ ಆಪ್ತರ ಮಾತು. ಅಂದರೆ ಈಗಾಗಲೇ ಅವರ ಪೋಷಕರ ಬಳಿ ಕೂಡ ನಾವು ಮಾತನಾಡಿದ್ವಿ. ಅವ್ರ ಪೋಷಕರು ಕೂಡ ಅದೇ ಹೇಳ್ತಾ ಇದ್ದಾರೆ, ಅನು ಅವ್ರನ್ನ ಕರೆಸಿ ಒಂದು ಬಾರಿ ಅಂತಿಮ ದರ್ಶನವನ್ನು ಮಾಡಿಸಿ ಅಂಥೇಳಿ ಅವರು ಕೂಡ ಕೇಳ್ತಾ ಇದ್ದಾರೆ. ಈ ಹಿಂದೆ ಕೂಡ ಸಾಕಷ್ಟು ಪ್ರಕರಣಗಳಲ್ಲಿ ಆರೋಪಿಗಳನ್ನು ತಂದು, ಯಾಕಂದರೆ ಈ ಹಿಂದೆ ಶಿವಮೊಗ್ಗದಲ್ಲಿ ಆದಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ತಂದೆ ಕೂಡ ಮೃತರಾಗಿರ್ತಾರೆ. ವೆರಿ ನೆಕ್ಸ್ಟ್ ಡೇ ಅಂತಿಮ ಸಂಸ್ಕಾರಕ್ಕೆ ಅಥವಾ ಅಂತಿಮ ದರ್ಶನಕ್ಕೆ ಅವರನ್ನು ಕರ್ಕೊಂಡು ಬರುವಂಥ ಕೆಲಸಗಳಾಗಿದ್ವು. ಹಾಗಾಗಿ ಇಲ್ಲಿ ಆಪ್ಷನ್ಸ್ ಇದೆ, ಕರ್ಕೊಂಡು ಬರೋದಕ್ಕೆ ಆಪ್ಷನ್ಸ್ ಇದೆ. ಹಾಗಾಗಿ ಇದನ್ನು ಯಾವ ರೀತಿ ಪೊಲೀಸರು ಪರಿಗಣನೆಗೆ ತೆಗೆದುಕೊಂಡು ಕರ್ಕೊಂಡು ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ರಕ್ಷಿತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ಒಟ್ಟಿನಲ್ಲಿ ಅನು ಇವತ್ತು ಸರೆಂಡರ್ ಆದಂಥ ಆರೋಪಿ, ಆತನ ತಂದೆ ಅದೇ ಕೊರಗಲ್ಲಿದ್ದರು, ಮಗನಿಗೆ ಈ ರೀತಿ ಆಯ್ತಲ್ಲ ಅಂತ. ಅವರು ಹೃದಯ ಸಂಬಂಧಿ ಸಮಸ್ಯೆಯಿಂದ ಹೃದಯಾಘಾತಕ್ಕೊಳಗಾಗಿ ಮೃತಪಟ್ಟಿದ್ದಾರೆ. ಅವ್ರ ಕುಟುಂಬ ಸದಸ್ಯರದೊಂದು ಬೇಡಿಕೆ ಇದೆ. ಸದ್ಯ ಅನು ಚಿತ್ರದುರ್ಗದಲ್ಲೇ ಪೊಲೀಸರ ಕಸ್ಟಡಿಯಲ್ಲಿ ಇರೋದ್ರಿಂದ ಅಂತಿಮ ದರ್ಶನಕ್ಕೊಂದು ಅವಕಾಶವನ್ನು ಮಾಡಿಕೊಡ್ಲಿ ಪೊಲೀಸರು ಅಂತ ಅವ್ರು ಕೇಳ್ತಾ ಇದ್ದಾರೆ. ಜೊತೆಗೆ ನಮ್ಮ ಮಗ ತಪ್ಪು ಮಾಡಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ತಪ್ಪು ಮಾಡಿದಾನೋ ಮಾಡಿಲ್ವೋ ಅದೆಲ್ಲವೂ ಕೂಡ ಅನಂತರ ಕಾನೂನಿನ ಪ್ರಕಾರ ಡಿಸೈಡ್ ಆಗಬೇಕು. ಈಗಲೇ ಮನೆಯವರು ಏನು ಹೇಳ್ತಿದ್ದಾರೆ ಅದು ಬೇರೆ ವಿಚಾರ. ಬಟ್ ಪೊಲೀಸರಿಗೆ ಒಂದು ಅವಕಾಶ ಇದೆ. ಕೊನೆಯದಾಗಿ ತಂದೆಯ ಮುಖ ನೋಡೋದಕ್ಕೆ ಅವಕಾಶವನ್ನು ಮಾಡಿಕೊಡೋದಕ್ಕೆ ಪೊಲೀಸರು ಅದನ್ನು ಮಾಡ್ತಾರಾ ಅನ್ನೋದು ಪ್ರಶ್ನೆ ಈಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.